ಇವತ್ತಿನ ವಿಡಿಯೋ ಅಲ್ಲಿ ಫೋಮ್ ಶೀಟ್ ನ ಬಳಸ್ಕೊಂಡು ಯಾವ ರೀತಿ ಸಿಂಪಲ್ ಆಗಿ ಒಂದು ಪೌಚ್ ನ ರೆಡಿ ಮಾಡಬಹುದು ಅಂತ ನೋಡೋಣ. ಈ ಫೋಮ್ ಶೀಟ್ ನ ನಾನು ಒಂದು ಪ್ಲೇನ್ ಫೋಮ್ ಶೀಟ್ ತಗೊಂಡಿದ್ದೀನಿ ಅಂಡ್ ಇನ್ನೊಂದು ಬಂದ್ಬಿಟ್ಟು ಇದು ಗ್ಲಿಟರ್ ಇರೋ ತರ ಒಂದು ಫೋಮ್ ಶೀಟ್ ನ ತಗೊಂಡಿದ್ದೀನಿ. ಸೊ ಈ ಗ್ಲಿಟರ್ ಇರೋ ಫೋಮ್ ಶೀಟ್ ನ ನಾನು ಸ್ವಲ್ಪ ಅದರಲ್ಲಿರೋ ಗ್ಲಿಟರ್ಸ್ ಎಲ್ಲ ಕೈಗೆ ಅಂಟ್ಕೊಳೋ ತರ ಇತ್ತು. ಸೊ ಅದಕ್ಕೆ ನಾನೊಂದು ಬೌಲ್ ಅಲ್ಲಿ ಸ್ವಲ್ಪ ಫೆವಿಕಾಲ್ ಅಂಡ್ ಸ್ವಲ್ಪ ನೀರ್ ಮಿಕ್ಸ್ ಮಾಡ್ಕೊಂಡು ಇದನ್ನ ಡೈಲ್ಯೂಟ್ ಮಾಡ್ಕೊಂಡಿದ್ದೀನಿ. ಇದೊಂದು ಸಿಂಪಲ್ ಟ್ರಿಕ್ ಅಂತಾನೆ ಹೇಳ್ಬೋದು. ಇದನ್ನ ನಾವು ಈ ಮಿಕ್ಸ್ಚರ್ ಮಾಡಿರ್ತೀರಲ್ಲ, ವಾಟರ್ ಅಂಡ್ ಗ್ಲೂ ಎರಡು ಬಂದ್ಬಿಟ್ಟು ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ನಾವು ಡೈಲ್ಯೂಟ್ ಮಾಡಿ ತಗೊಂಡು ಅದನ್ನ ನಾವು ಈ ಫೋಮ್ ಶೀಟ್ ಅಂದ್ರೆ ಗ್ಲಿಟರ್ ಫೋಮ್ ಶೀಟ್ ಕೈಗೆ ಅಂಟ್ಕೊಂಡಿರ ಇರೋದಕ್ಕೆ ಇದಕ್ಕೆ ಫುಲ್ ನಾವು ಅಪ್ಲೈ ಮಾಡ್ಬಿಡೋಣ. ಅಪ್ಲೈ ಮಾಡ್ಬಿಟ್ಟು ಒಂದು 6 to 7 hours ಅದನ್ನ ರೆಸ್ಟಿಂಗ್ ಅಲ್ಲಿ ಒಂದ್ ಕಡೆ ಬಿಟ್ಬಿಡಿ. ಸೊ ಅದು ನಮ್ಗೆ ಕಂಪ್ಲೀಟ್ ಆಗಿ ಡ್ರೈ ಆಗಿ ಬಂದ್ಬಿಡುತ್ತೆ. ಅದು ಡ್ರೈ ಆಗಿದ್ಮೇಲೆ ನೀವು ನೋಡ್ಬೋದು, ಖಂಡಿತ ನಿಮ್ಗೆ ಅದು ಕೈಗೆ ಆ ಗ್ಲಿಟರ್ ಯಾವುದೇ ರೀತಿ ನಿಮ್ಗೆ ಅಂಟ್ಕೊಳಲ್ಲ ಅಂಡ್ ಲೈಫು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಯೂಸ್ ಮಾಡ್ಬೋದು ಈ ಪೌಚ್ನ. ಸೊ ಈ ಟ್ರಿಕ್ ನ ನೀವು ಫಾಲೋ ಮಾಡಿ ನೋಡಿ. ಅಂಡ್ ಇದನ್ನ ಡ್ರೈ ಆಗಿದ್ಮೇಲೆ ಖಂಡಿತ ಈ ಕಲರ್ ಚೇಂಜ್ ಆಗಲ್ಲ, ಲೈಟ್ ಆಗಿ ಆ ಗ್ಲಿಟರ್ ಎಲ್ಲ ಉದುರ್ದಿರ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಇವಾಗ ಇದಕ್ಕೆ ನಾವು ಯಾವ ರೀತಿ ಪೌಚ್ ನ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಈ ತರ ನಾವು 4 ಕಾರ್ನರ್ಸ್ಗೂ ಈ ತರ 3 ಪಾರ್ಟಿಷನ್ಸ್ ತಗೊಂಡ್ಬಿಟ್ಟು ಅದಕ್ಕೆ ಆ ಸೈಡ್ ಕಾರ್ನರ್ ಒಂದು ಕರ್ವ್ ಶೇಪ್ ಅಲ್ಲಿ ಕಟ್ ಮಾಡಿ ತಗೊಳ್ಳೋಣ. ನಾನು ಇನ್ನೊಂದು ಮಿಸ್ಟೇಕ್ ಏನ್ ಮಾಡಿದ್ದೀನಿ ಅಂದ್ರೆ ಆ ಫೋಮ್ ಶೀಟ್ ನ ಗ್ಲಿಟರ್ ಫೋಮ್ ಶೀಟ್ ಗೆ ಅಟ್ಯಾಚ್ ಮಾಡಿರೋದು, ಅದಕ್ಕೆ ಅದಸಿವ್ ಗಮ್ ಇತ್ತು. ಬಟ್ ನಾವು ಓಪನ್ ಕ್ಲೋಸ್ ಮಾಡೋವಾಗ ಅದೇನಾಗುತ್ತೆ ಅಂದ್ರೆ ಓಪನ್ ಆಗ್ಬಿಡುತ್ತೆ. ಇದಕ್ಕೆ ನಾನು B7000 ಗ್ಲೂನ ಇಲ್ಲಿ ಸೈಡ್ಸ್ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ದಟ್ ಅದು ನಮ್ಗೆ ಕಿತ್ಕೊಂಡ್ ಬರಲ್ಲ ಅಂತ ನಾನು ಅಪ್ಲೈ ಮಾಡಿದ್ದೀನಿ. ಅದನ್ನ ನಾನು ವಿಡಿಯೋ ಅಲ್ಲಿ ತೋರಿಸಿಲ್ಲ, ನಿಮ್ಗೆ ಹೇಳ್ತಿದ್ದೀನಿ, ನೀವು ಆ ಟಿಪ್ ನ ಫಾಲೋ ಮಾಡಿ. ಅಂಡ್ ಈ ತರ ಥ್ರೆಡ್ ಸ್ಪೂಲ್ಸ್ ಇರುತ್ತೆ, ಅದನ್ನ ಈ ತರ ನಾನೊಂದು 4 ಪೀಸ್ ಆಗಿ ಕಟ್ ಮಾಡ್ಕೊಂಡು ಈ ತರ ಮಾಸ್ಕಿಂಗ್ ಟೇಪ್ ನ ಅದಕ್ಕೆ ಫುಲ್ ಅಪ್ಲೈ ಮಾಡ್ಕೊಂಡು ಆರೆಂಜ್ ಕಲರ್ ಅಕ್ರಿಲಿಕ್ ಪೇಂಟ್ ನ ನಾನು ಬಂದ್ಬಿಟ್ಟು ಈ 4 ಇದಕ್ಕೂ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಅದು ಸ್ಯಾಫ್ರನ್ ಕಲರ್ ಅಲ್ಲಿ ಇರಲಿ ಅಂದ್ಬಿಟ್ಟು ಇವಾಗ ಈ 4 ಪೀಸಸ್ ಬಂದ್ಬಿಟ್ಟು ನಮ್ಗೆ ಪೆನ್ಸ್ ಅಟ್ಯಾಚ್ ಮಾಡೋ ತರ, ಲೈಕ್ ಪೆನ್ನು ಪೆನ್ಸಿಲ್ ಯಾವ್ದೇ ಬೇಕಾದ್ರೂ ನೀವು ಇದ್ರೊಳಗಡೆ ಇಟ್ಕೋಬಹುದು. ಅಂಡ್ ನೆಕ್ಸ್ಟ್ ನೋಡಿದ್ರೆ ಈ ತರ ಒಂದು ಪೌಚ್ ವೈಟ್ ಕಲರ್ಗೆ ವೈಟ್ ಫೋಮ್ ಶೀಟ್ ತಗೊಂಡಿದ್ದೀನಿ. ಈ ತರ ಒಂದು ಶೇಪ್ ಕಟ್ ಮಾಡ್ಕೊಂಡು ಆಮೇಲೆ ಇದನ್ನ ಇಲ್ಲಿ ಸೆಂಟರ್ ಅಲ್ಲಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಇದ್ರಲ್ಲಿ ಬಂದ್ಬಿಟ್ಟು ನಾವು ಚಿಕ್ಕ ಚಿಕ್ಕ ಕ್ರಯಾನ್ಸ್ ಯಾವ್ದೇ ಬೇಕಾದ್ರೂ ನಾವು ಇದರಲ್ಲಿ ಇಟ್ಕೊಳ್ಬಹುದು. ಸೊ ಇದನ್ನ ಇಲ್ಲಿ ಸೆಂಟರ್ ಅಲ್ಲಿ ಸ್ಯಾಫ್ರನ್ ವೈಟ್ ಗ್ರೀನ್ ಕಾನ್ಸೆಪ್ಟ್ ಅಲ್ಲಿ ಪ್ರಿಪೇರ್ ಮಾಡ್ತಿರೋದ್ರಿಂದ ನಾನು ಇಲ್ಲಿ ಸೆಂಟರ್ ಅಲ್ಲಿ ಆ ವೈಟ್ ಕಲರ್ಗೆ ಸ್ವಲ್ಪ ಗ್ಲಿಟರಿ ಆಗಿರ್ಲಿ ಅಂದ್ಬಿಟ್ಟು ಗ್ಲಿಟರ್ ಫೋಮ್ ಶೀಟ್ ಅಟ್ಯಾಚ್ ಮಾಡಿದೀನಿ. ಸೈಡ್ ಅಲ್ಲಿ ಬಂದ್ಬಿಟ್ಟು ಆ ಪೆನ್ ಎಲ್ಲ ಇಡೋದಕ್ಕೆ ಆ ಸ್ಪೂಲ್ ನ ಫಿಕ್ಸ್ ಮಾಡ್ಬಿಟ್ಟು ಅದು ಕೆಳಗಡೆ ಬೀಳ್ದೆ ಇರ್ಲಿ ಅಂದ್ಬಿಟ್ಟು ಪೆನ್ಸಿಲ್ ಇಟ್ಟು ಕೆಳಗಡೆ ಫೋಮ್ ಶೀಟ್ ನಾನು ಸ್ವಲ್ಪ ಅಟ್ಯಾಚ್ ಮಾಡಿದೀನಿ. ಆಮೇಲೆ ಎರೇಸರ್ಗೂ ಶಾರ್ಪ್ನರ್ ಇಡೋದಕ್ಕೆ ಈ ತರ ಮೇಲ್ಗಡೆ ಒಂದು ಚಿಕ್ಕ ಫೋಮ್ ಶೀಟ್ ನ ಕಟ್ ಮಾಡಿ ಅದನ್ನು ಇಲ್ಲಿ ನಾನು ಸ್ಟಿಕ್ ಮಾಡ್ಕೊಂತಾ ಇದ್ದೀನಿ. ಸಾಫ್ರನ್ ಆಯ್ತು, ವೈಟ್ ಆಯ್ತು, ಇನ್ನೇನು ಗ್ರೀನ್ ಕಲರ್, ಅದಕ್ಕೆ ಒಂದು ಚಿಕ್ಕ ಫೋಮ್ ಶೀಟ್ ನ ಪೌಚ್ ರೀತಿ ನಾನು ಇಲ್ಲಿ ಮೆತ್ತಿಸ್ಕೋತಾ ಇದ್ದೀನಿ. ಇದ್ರಲ್ಲಿ ಬಂದ್ಬಿಟ್ಟು ನಾವು ಸ್ಕೇಲ್ಸ್ ಎಲ್ಲ ಇದರಲ್ಲಿ ಇಟ್ಕೋಬಹುದು. ನಿಮ್ಮೆಲ್ರಿಗೂ ಈ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ ಅನ್ಸುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಚಿಕ್ಕ ಲೈಕ್ ಕಮೆಂಟ್ ಮಾಡಿ, ಆಮೇಲೆ ಈ ವಿಡಿಯೋ ನಿಮ್ಗೆ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡ್ಕೊಳ್ಳಿ. ಮರಿದಿರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ದಿರಾನೇ ನೋಡ್ತಿದ್ದೀರಾ, ತುಂಬಾನೇ ಕಷ್ಟ ಆಗ್ತಿದೆ. ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಿಮ್ಗೂ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಅಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ನೀವು ಈ ತರ ಕ್ರಾಫ್ಟ್ ವಿಡಿಯೋಸ್ನ ಟ್ರೈ ಮಾಡ್ತಾ ಇರ್ಬೋದು. ಅಂಡ್ ಖಂಡಿತ ಈ ಪೆನ್ ಪೌಚ್, ಪೆನ್, ಪೆನ್ಸಿಲ್, ಎರೇಸರ್, ಸ್ಕೇಲ್ ಎಲ್ಲ ಇರೋ ತರ ಒಂದು ಪೌಚ್ ನ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಪೌಚ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಇದೇ ತರ ಟ್ರೈ ಮಾಡಿ ನೋಡಿ. ಅಂಡ್ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಇನ್ advance.